Hi guys, welcome back to ABG Spoken English Classes. ಇವತ್ತಿನ ಈ ತರಗತಿಯಲ್ಲಿ ನಾವು 10ನೇ ತರಗತಿಯ ಸೆಕೆಂಡ್ ಪೋಯಮ್ ಕ್ವಾಲಿಟಿ ಆಫ್ ಮರ್ಸಿ ಈ ಒಂದು ಪದ್ಯದ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಸಾಗೋಣ. ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಈಗ ನಾವು ಪ್ರಶ್ನೆ ಉತ್ತರಗಳನ್ನ ನೋಡ್ತಾ ಸಾಗೋಣ. ಇಲ್ಲಿ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರುವಂತಹ ಸೂಚನೆ 8, 9 ಮತ್ತು 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಎಲ್ಲ ಪಾಠಗಳು ಮತ್ತು ಅದರ ಪ್ರಶ್ನೆ ಉತ್ತರಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಅವುಗಳನ್ನು ಗಮನಿಸಬಹುದಾಗಿದೆ. ಸ್ನೇಹಿತರೆ, ಪೊಯೆಟ್ರಿ ಆರ್ ಚಾಪ್ಟರ್ 2 ಕ್ವಾಲಿಟಿ ಆಫ್ ಮರ್ಸಿ ಇಲ್ಲಿ ಮೊದಲ ಪ್ರಶ್ನೆಯನ್ನು ನೋಡೋಣ. ಕ್ವೆಶ್ಚನ್ ನಂಬರ್ 1, ಮರ್ಸಿ ಈಸ್ ಕಂಪೇರ್ಡ್ ಟು ಸಮಥಿಂಗ್ ಇನ್ ದ ಫಸ್ಟ್ 2 lines ಆಫ್ ದ ಪೋಯಿಮ್. ವಾಟ್ ಈಸ್ ಇಟ್? ಇಲ್ಲಿ ಪ್ರಶ್ನೆ ಈ ರೀತಿಯಾಗಿದೆ, ಮರ್ಸಿಯನ್ನು ಮೊದಲ 2 ಲೈನ್ಗಳಲ್ಲಿ ಯಾವುದಕ್ಕೆ ಹೋಲಿಕೆ ಮಾಡಲಾಗಿದೆ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹೌ ಈಸ್ ದಿಸ್ ಕಂಪ್ಯಾರಿಸನ್ ಆ್ಯಪ್ಟ್? ಹಾಗಾದರೆ ಅದು ಹೇಗೆ, ಈ ಒಂದು ಹೋಲಿಕೆ ಯಾವ ರೀತಿಯಾಗಿ ಸೂಕ್ತವಾಗಿದೆ? ಜಸ್ಟಿಫೈ ಯುವರ್ ಆನ್ಸರ್, ನೀವು ಈ ಉತ್ತರವನ್ನು ಸಮರ್ಥಿಸಿ ಅಂತ ಹೇಳ್ತಾ ಇದ್ದಾರೆ. ಇನ್ ದ ಫಸ್ಟ್ 2 lines ಆಫ್ ದ ಪೋಯಮ್, ಈ ಪೋಯಮ್ದ ಎರಡು ಸಾಲುಗಳಲ್ಲಿ ದ ಪೋಯಟ್ ಕಂಪೇರ್ಸ್, ಇಲ್ಲಿ ಕವಿ ಏನು ಮಾಡಿದ್ದಾನೆ, ಹೋಲಿಕೆಯನ್ನು ಮಾಡಿದ್ದಾನೆ. ಮರ್ಸಿ ಈಸ್ ಟು ಜೆಂಟಲ್ ರೈನ್ ಫ್ರಮ್ ಹೆವನ್, ಮರ್ಸಿಯನ್ನು ಇಲ್ಲಿ ಕರುಣೆಯನ್ನು ಅಥವಾ ಅನುಕಂಪವನ್ನು ಕವಿಯು ಸ್ವರ್ಗದಿಂದ ಬರ್ತಕ್ಕಂತಹ ಮಳೆಹನಿಗೆ, ಅದು ಸೌಮ್ಯವಾಗಿ ಸುರಿಯುವಂತಹ ಮಳೆಹನಿಗೆ ಇಲ್ಲಿ ಹೋಲಿಕೆಯನ್ನು ಮಾಡಲಾಗಿದೆ. ದಿಸ್ ಕಂಪ್ಯಾರಿಸನ್ ಹ್ಯಾಸ್ ಮೆನಿ ಸಜೆಷನ್ಸ್, ಈ ಒಂದು ಹೋಲಿಕೆಯು ಭಾಳಷ್ಟು ಸಲಹೆಗಳನ್ನು ಕೊಡುತ್ತದೆ. ಮೊದಲನೆಯದು, ಫಸ್ಟ್ ಆಫ್ ಆಲ್ ಇಟ್ ಸಿಗ್ನಿಫೈಸ್ ದ್ಯಾಟ್ just as the gentle rain is one of the natural phenomena ಅಂತ ಹೇಳ್ತಾ ಇದ್ದಾರೆ. ಇದು ಒಂದು ನೈಸರ್ಗಿಕವಾಗಿರ್ತಕ್ಕಂತಹ ಒಂದು ವಿದ್ಯಮಾನ ಅಂತ ಹೇಳ್ತಾ ಇದ್ದಾರೆ. ಜೆಂಟಲ್ ರೈನ್, ಮಳೆ ಸುರಿತಕ್ಕಂಥದ್ದು. ಮರ್ಸಿ ಈಸ್ ನ್ಯಾಚುರಲ್ ಟ್ರೇಟ್, ಮತ್ತು ಇದು ಭಾಳಷ್ಟು ಸ್ವಾಭಾವಿಕವಾಗಿರ್ತಕ್ಕಂತಹ ಒಂದು ಗುಣ ಅಂತ ಹೇಳ್ತಾ ಇದ್ದಾರೆ. ಇನ್ ಹ್ಯೂಮನ್ ಬೀಯಿಂಗ್ಸ್, ಇಫ್ ಹ್ಯೂಮನ್ ಬೀಯಿಂಗ್ಸ್ ಡು ನಾಟ್ ಶೋ ಮರ್ಸಿ, ಒಂದು ವೇಳೆ ಮನುಷ್ಯರು ಕರುಣೆಯನ್ನು ತೋರಿಸದೇ ಹೋದರೆ, ದೆನ್ ದೇ ಡು ನಾಟ್ ಡಿಸರ್ವ್ ಟು ಬಿ ಕಾಲ್ಡ್ ಹ್ಯೂಮನ್ ಬೀಯಿಂಗ್ಸ್, ಅಂಥವ್ರನ್ನ ನಾವು ಮನುಷ್ಯರನ್ನು ಕರೆಯೋದಕ್ಕೆ ಆಗೋದಿಲ್ಲ ಅಥವಾ ಅರ್ಹರಲ್ಲ ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಸೆಕೆಂಡ್ಲಿ, the analogy between the gentle rain and mercy is also symbolic of the fact that mercy comes once by unexpectedly, and when it comes, it is as soothing as the gentle rain. ಮತ್ತು ಒಂದು ಸತಿ ಅದು ಮಳೆ, ಸೌಮ್ಯವಾಗಿರ್ತಕ್ಕಂಥ ಮಳೆ ಬಂದಾಗ ಅದು ಎಲ್ಲರನ್ನ ಮಳೆಯಂತೆ ಸಮಾಧಾನಗೊಳಿಸುತ್ತದೆ. ಆ್ಯಂಡ್ ಥರ್ಡ್ಲಿ, the gentle rain from heaven is indicative of God's mercy on human beings. ಇಲ್ಲಿ ಜೆಂಟಲ್ ರೈನ್ ಅಂತಕ್ಕಂಥದ್ದು ಸೌಮ್ಯವಾಗಿರ್ತಕ್ಕಂತಹ ಮಳೆ ಏನಿದೆ, ಇದು ಬರ್ತಕ್ಕಂಥದ್ದು ಸ್ವರ್ಗದಿಂದ ಅಂತ. ಇಟ್ ಇಂಡಿಕೇಟಿವ್ ಆಫ್ ಗಾಡ್ಸ್ ಮರ್ಸಿ, ಅದು ದೇವರ ಒಂದು ಕರುಣೆ ಅನ್ನೋದನ್ನು ಇಲ್ಲಿ ಇಂಡಿಕೇಟ್ ಮಾಡಲಾಗ್ತದೆ ಆನ್ ಹ್ಯೂಮನ್ ಬೀಯಿಂಗ್ಸ್. ಸಿನ್ಸ್ ವಿ ಎಕ್ಸೆಪ್ಟ್ ಆ್ಯಂಡ್ ಎಂಜಾಯ್ ಗಾಡ್ಸ್ ಮರ್ಸಿ ಆನ್ ಅಸ್, ಈ ರೀತಿಯಾಗಿ ನಾವು ಮಳೆಯ ಮುಖಾಂತರವಾಗಿ ದೇವರ ಒಂದು ಕರುಣೆಯನ್ನು ಆನಂದಿಸ್ತೇವೆ. ವಿ ಕಾಂಟ್ ಡಿನೈ ದ ಸೇಮ್ ಟು ಅದರ್ಸ್, ಮತ್ತು ನಾವು ಅದನ್ನು ಇನ್ನೊಬ್ಬರಿಗೆ ಹಂಚಿಕೊಳ್ಳಲು ಯಾವಾಗಲೂ ಏನು ಮಾಡಬಾರ್ದು, ಇಲ್ಲ ಅಂತ ಹೇಳಬಾರ್ದು. ದ ಕ್ರಿಶ್ಚಿಯನ್ ಸ್ಪಿರಿಟ್ ಈಸ್ ಟು ಸೇ, ಇಲ್ಲಿ ಕ್ರೈಸ್ತ ಧರ್ಮದ ಒಂದು ಸ್ಫೂರ್ತಿ ಈ ರೀತಿಯಾಗಿದೆ. ಡೂ ಅನ್ ಟು ಅದರ್ಸ್ ಆ್ಯಸ್ ಯು ವುಡ್ ಹ್ಯಾವ್ ದೆಮ್ ಟು ಡೂ ಯು ಅಂತ ಹೇಳ್ತಾರೆ. ನೀನು ಹಾಗೆ ಕರುಣೆ ತೋರಿಸ್ತಾ ಹೋಗಬೇಕು. ಎಲ್ಲಿ ಅವ್ರಿಗೆ ನಿಮ್ಗೆ ವಾಪಸ್ ಕರುಣೆ ತೋರಿಸ್ತಾರೋ ಅಲ್ಲಿ ಅವ್ರಿಗೆ ಇನ್ನೂ ಅವ್ರ ಮೇಲೆ ಕರುಣೆ ತೋರಿಸ್ಬೇಕು ಅಂತಕ್ಕಂಥದ್ದನ್ನು ಹೇಳಿದ್ದಾರೆ.
The second question is here. Question number 2. The speaker says, ಇಲ್ಲಿ ಕವಿ ಹೇಳ್ತಾ ಇದ್ದಾನೆ that mercy is twice blessed. ಇಲ್ಲಿ ಕವಿ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಮರ್ಸಿ ಅಂತಕ್ಕಂಥದ್ದು ಟ್ವೈಸ್ ಬ್ಲೆಸ್ಡ್ ಅಂತಂದರೆ ಇಲ್ಲಿ 2 ಸತಿ ಅದಕ್ಕೆ ಆಶೀರ್ವಾದ ಆಗುತ್ತೆ. ವಾಟ್ ಡಸ್ ಶಿ ಮೀನ್ ಬೈ ದಿಸ್? ಅವಳು ಹೇಳುವುದರ ಇದರ ಅರ್ಥ ಏನು ಅಂತ ಕೇಳಿದ್ದಾರೆ. ವೆನ್ ದ ಸ್ಪೀಕರ್ ಸೇಸ್ ದ್ಯಾಟ್ ಮರ್ಸಿ ಈಸ್ ಟ್ವೈಸ್ ಬ್ಲೆಸ್ಡ್, ಯಾವಾಗ ಇಲ್ಲಿ ಕವಿಯತ್ರಿ ಹೇಳ್ತಾಳೆ ಅಥವಾ ಸ್ಪೀಕರ್ ಹೇಳ್ತಾಳೆ ಈ ಮರ್ಸಿ ಅಂತಕ್ಕಂಥದ್ದು 2 ರೀತಿಯಾಗಿ ಆಶೀರ್ವಾದವನ್ನು ಪಡೆಯುತ್ತೆ. ಶಿ ಡ್ರಾಸ್ ದ ಅಟೆನ್ಷನ್ ಆಫ್ ದ ಗಿವರ್ ಟು ದ ಫ್ಯಾಕ್ಟ್ ದ್ಯಾಟ್ ಇವನ್ ಆ್ಯಸ್ ಶಿ ಗಿವ್ಸ್, ಇಲ್ಲಿ ಕೊಡ್ತಕ್ಕಂಥ ಅಥವಾ ಮರ್ಸಿನ ತೋರಿಸ್ತಕ್ಕಂಥವ್ರಿಗೂ ಸಹಿತ ಆ್ಯಂಡ್ ಹಿ ರಿಸೀವ್ಸ್ ಬಿಕಾಸ್ ಮರ್ಸಿ ಬ್ಲೆಸ್ಸಸ್ ನಾಟ್ ಓನ್ಲಿ ದ ರಿಸೀವರ್ ಬಟ್ ಆಲ್ಸೋ ಗಿವರ್. ನೀವು ಇಲ್ಲಿ ತೆಗೆದುಕೊಳ್ಳುವವರು ಮತ್ತು ಕೊಡುವವರು ಇಬ್ಬರು ಏನು ಮಾಡ್ತೀರಿ, ಈ ಒಂದು ಆಶೀರ್ವಾದವನ್ನು ಪಡಿತೀರಿ. ಬಟ್ ಆಲ್ಸೋ ದ ಗಿವರ್. ದ ಸ್ಪೀಕರ್ ಟ್ರೈಸ್ ಟು ಶೋ ದ್ಯಾಟ್ ಇಫ್ ದ ರಿಸೀವರ್ ಆಫ್ ದ ಮರ್ಸಿ ಈಸ್ ಬ್ಲೆಸ್ಡ್ ವಿತ್ ದ ಸೆನ್ಸ್ ಆಫ್ ಗ್ರ್ಯಾಟಿಟ್ಯೂಡ್, ದ ಗಿವರ್ ಹ್ಯಾಸ್ ದ ಸೆನ್ಸ್ ಆಫ್ fulfillment of being God's messenger as he has acted with the divinity ಅಂತ ಹೇಳ್ತಾ ಇದ್ದಾರೆ. ಇನ್ನು ಪ್ರಶ್ನೆ ನಂಬರ್ 3 ನೋಡೋಣ. ಕ್ವೆಶ್ಚನ್ ನಂಬರ್ 3. ಸ್ಕ್ಯಾಪ್ಟರ್ ಶೋಸ್ ದ ಫೋರ್ಸ್ ಆಫ್ ಟೆಂಪರಲ್ ಪವರ್. ಇನ್ ಕಾಂಟ್ರಾಸ್ಟ್ ವಾಟ್ ಆರ್ ಹೂಸ್ ಕ್ವಾಲಿಟಿ ಡಸ್ ಮರ್ಸಿ ಸ್ಟ್ಯಾಂಡ್ ಫಾರ್ ಅಂತ ಕೇಳ್ತಾ ಇದ್ದಾರೆ. ಸ್ಕ್ಯಾಪ್ಟರ್ ಶೋಸ್ ಅಂತಂದರೆ ಇಲ್ಲಿ ರಾಜದಂಡ ಅಂತಕ್ಕಂಥದ್ದು ಟೆಂಪರಲ್ ಪವರ್, ಐಹಿಕ ಲೋಕದ ಶಕ್ತಿಯನ್ನು ಇದು ತೋರಿಸುತ್ತೆ. ಇನ್ ಕಾಂಟ್ರಾಸ್ಟ್ ವಾಟ್ ಆ್ಯಂಡ್ ಹೂಸ್ ಕ್ವಾಲಿಟಿ ಡಸ್ ಮರ್ಸಿ ಸ್ಟ್ಯಾಂಡ್ ಫಾರ್, ಇಲ್ಲಿ ಯಾರ ಒಂದು ಪರವಾಗಿ ಅಥವಾ ಏನನ್ನು ಅದು ಯಾವ ವಿಷಯವಾಗಿ ಅದು ನಿಂತ್ಕೊಳ್ಳುತ್ತೆ ಕರುಣೆ ಅಂತಕ್ಕಂಥದ್ದನ್ನು ಕೇಳ್ತಾ ಇದ್ದಾರೆ. ಇಫ್ ದ ಸ್ಕ್ಯಾಪ್ಟರ್ ಶೋಸ್ ದ ಫೋರ್ಸ್ ಆಫ್ ಟೆಂಪರಬಲ್ ಪವರ್, ಒಂದು ವೇಳೆ ರಾಜದಂಡ ಅಂತಕ್ಕಂಥದ್ದು ಒಂದು ಐಹಿಕ ಜಗತ್ತಿನ ಒಂದು ಶಕ್ತಿಯನ್ನು ತೋರಿಸಿದರೆ, ಮರ್ಸಿ ಶೋಸ್ ದ ಪರ್ಮನೆಂಟ್ ವರ್ತ್ ಆಫ್ ದ ಕಿಂಗ್, ಮತ್ತು ಒಂದು ಶಾಶ್ವತವಾಗಿರ್ತಕ್ಕಂತಹ ರಾಜನ ಒಂದು ಯೋಗ್ಯತೆಯನ್ನು ತೋರಿಸುತ್ತೆ. ಬಿಕಾಸ್ ಇಟ್ ಫ್ಲೋಸ್ ಫ್ರಮ್ ಹೀಸ್ ಹಾರ್ಟ್, ಅದು ಆತನ ಹೃದಯದಿಂದ ಹರಿದು ಬರುತ್ತೆ. ಆ್ಯಂಡ್ ಮೇಕ್ಸ್ ಹಿಮ್ ಗಾಡ್ ಲೈಕ್, ಮತ್ತು ಆತನನ್ನು ದೇವರಂತೆ ಅದು ಮಾಡುತ್ತೆ. ಇಟ್ ಈಸ್ ಓನ್ಲಿ ವೆನ್ ದ ಮೊನಾರ್ಕ್ ಹ್ಯಾಸ್ ದ ಕ್ವಾಲಿಟಿ ಆಫ್ ಮರ್ಸಿ, ಯಾವಾಗ ಒಬ್ಬ ರಾಜ ಈ ಕರುಣೆ ಅಂತಕ್ಕಂಥ ಗುಣವನ್ನು ಹೊಂದಿರುತ್ತಾನೆ, ದ್ಯಾಟ್ ಹಿ ಕ್ಯಾನ್ ಡೂ ಜಸ್ಟಿಸ್ ಟು ದ ಕಾನ್ಸೆಪ್ಟ್ ಆಫ್ ದ ಕಿಂಗ್ ಈಸ್ ಡಿವೈನ್, ಮತ್ತು ಆ ಒಂದು ಪರಿಕಲ್ಪನೆ ಏನು ಮಾಡುತ್ತೆ, ಆ ರಾಜನೂ ಕೂಡ ದೇವರು ಅಂಥೇಳಿ ತೋರಿಸುತ್ತೆ. ಮರ್ಸಿ ಆ್ಯಂಡ್ ಫಾರ್ಗಿವ್ನೆಸ್ ಅಂದರೆ ಕರುಣೆ ಅಥವಾ ಕ್ಷಮಿಸಿ ಬಿಡುವಂತಹ ಗುಣಗಳು ಆರ್ ಎಂಡ್ಯೂರಿಂಗ್ ದೆಮ್ಸೆಲ್ವ್ಸ್, ಮತ್ತು ಸಹಿಷ್ಣುತಾ ಗುಣಗಳಾಗಿರುತ್ತವೆ ಅಂಥೇಳಿ. ದಟ್ ಫಾರ್ವೇಡ್ ಶೇಕ್ಸ್ಪಿಯರ್ಸ್ ವರ್ಕ್ಸ್, ಶೇಕ್ಸ್ಪಿಯರ್ ಅವರು ಬರೆದಿರ್ತಕ್ಕಂಥ ಕೃತಿಗಳು. ದ ಪೋಯಮ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಎಸ್ಟೀಮ್ in which Shakespeare held those who showed mercy. Shakespeare represented mercy as a quality most valuable to the most powerful, strongest and highest people in society ಅಂತ ಹೇಳ್ತಾ ಇದ್ದಾರೆ. ಇನ್ನು 4ನೇ ಪ್ರಶ್ನೆನ ನೋಡೋಣ. Some traits or qualities are mentioned below. Classify them into categories of temporal power and divine godly attributes ಅಂತ ಹೇಳ್ತಾ ಇದ್ದಾರೆ. ಹಿಯರ್ ಟೆಂಪರಲ್ ಪವರ್ ಯಾವುದು, ಐಹಿಕವಾಗಿರ್ತಕ್ಕಂಥದ್ದು ಯಾವುದು ಅಂದರೆ ರಿವೆಂಜ್, ಸೀಡು, ಥಿಯರ್ನಿ, ನಿರಂಕುಶತ್ವ, ಕ್ರಿಯಾಲಿಟಿ, ಕ್ರೂರತೆ, ಆ್ಯಂಡ್ ಮಿಸರ್ಲೈನಸ್, ಟಿಟ್ ಫಾರ್ ಟ್ಯಾಟ್ ಅಟಿಟ್ಯೂಡ್, ಸೇಡು ತೀರಿಸಿಕೊಳ್ತಕ್ಕಂಥದ್ದು. ಇನ್ನು ಡಿವೈನ್ ಅಟ್ರಿಬ್ಯೂಟ್ಸ್ ಯಾವುದು ಅಂತಂದರೆ ಲವ್, ಸಿಂಪತಿ, ಮರ್ಸಿ ಆ್ಯಂಡ್ ಕಂಪ್ಯಾಷನ್. ಇವು ಮುಖ್ಯವಾಗಿರ್ತಕ್ಕಂಥ 4 ಪ್ರಶ್ನೆಗಳನ್ನು ನೋಡಿದ್ವಿ. ಇನ್ನು ರೀಡ್ ಆ್ಯಂಡ್ ಅಪ್ರಿಷಿಯೇಟ್ ಅಂತಿದೆ, ಇವುಗಳನ್ನ ನೀವು ಬರ್ಕೋಬೋದು ಅಷ್ಟೇ ಅಂತ ಹೇಳ್ಬಿಟ್ಟು. ಇವು ಸಹಿತ ಮೇಲಿನ ಉತ್ತರಗಳಂತೆಯೇ ಇರುತ್ತವೆ, ಏನೂ ವ್ಯತ್ಯಾಸ ಇರುವುದಿಲ್ಲ, ಸೇಮ್ ಎಕ್ಸ್ಪ್ಲನೇಷನನ್ನು ಬಯಸ್ತವೆ ಅಂಥೇಳಿ. ಇಲ್ಲಿ ವಿಶೇಷವಾಗಿರ್ತಕ್ಕಂಥ ಸೂಚನೆ ವಿದ್ಯಾರ್ಥಿಗಳಿಗೆ ಏನು ಅಂತಂದರೆ 8, 9 ಮತ್ತು 10ನೇ ತರಗತಿಯ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಎಲ್ಲ ಪಾಠಗಳು ಜೊತೆಗೆ ಅದರ ಪ್ರಶ್ನೆ ಉತ್ತರಗಳು
ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ಆಸಕ್ತ ವಿದ್ಯಾರ್ಥಿಗಳು ಅವುಗಳನ್ನು ನೀವು ವೀಕ್ಷಿಸಬಹುದಾಗಿದೆ. ಇಲ್ಲಿ 3 ಪ್ರಶ್ನೆಗಳು ಮುಗಿದವು. ಇನ್ನು ಕೊನೆಯ ಪ್ರಶ್ನೆ ಈ ರೀತಿಯಾಗಿದೆ. 4ನೇ ಪ್ರಶ್ನೆ ಇದೆ. ಇನ್ನು 5ನೇ ಪ್ರಶ್ನೆ ನೋಡೋಣ. 4ನೇ ಪ್ರಶ್ನೆ ಇಲ್ಲಿಗೆ ಮುಕ್ತಾಯ ಆಯಿತು. This is the 5th question. ಆನ್ಸರ್ನಲ್ಲಿ ಕೊಡಲಾಗಿದೆ, ನೋಡ್ಕೋಬೋದು ನೀವು. ಕ್ವಶನ್ ನಂಬರ್ 5 ಇದೆ. ಮತ್ತು ಕ್ವಶನ್ ನಂಬರ್ 5 ಆನ್ಸರ್ ಸ್ವಲ್ಪ ಇರುತ್ತೆ, ಇದನ್ನು ನೋಡ್ಕೋಬೋದು ನೀವು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇಲ್ಲಿಯವರೆಗೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.